ಪ್ರಿಯ ವಿದ್ಯಾರ್ಥಿಗಳೇ, ಹಿಂದಿನ ತರಗತಿಯಲ್ಲಿ ನಾವು ಸಂಧಿಗಳ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನ ತಿಳ್ಕೊಂಡಿದ್ವಿ. ಈ ದಿನ ನಾವು ಕ್ರಿಯಾಪದ ಅಂತಕ್ಕಂತಹ ಚಾಪ್ಟರ್ನ ತಗೊಳ್ಳೋಣ. ಅಂದ್ರೆ ಈಗ ರೀಸೆಂಟ್ ಆಗಿ ಆನ್ಯುವಲ್ ಎಕ್ಸಾಮ್ ನಡೀತಾ ಇರೋದ್ರಿಂದ CBSE ಮಕ್ಕಳು ಎಲ್ಲರೂ ಫಿಫ್ತ್ಗೆ ಕನ್ನಡ ಎಕ್ಸಾಮ್ ಬರಿತಾ ಇರೋದ್ರಿಂದ ಯಾವುದು ಇಂಪಾರ್ಟೆಂಟೋ ಅದನ್ನ ಫಸ್ಟ್ ನಾನು ಹೇಳ್ಕೊತಾ ಹೋಗ್ತೀನಿ. ಫಸ್ಟ್ ಇದ್ರಲ್ಲಿ ಏನು ಕ್ರಿಯಾಪದ. ಹಾಗಾದ್ರೆ ಸಂಧಿಗಳನ್ನ ನೋಡಿದ್ರಿ, ಅದ್ರಲ್ಲಿ ಏನಾದ್ರೂ ನಿಮ್ಗೆ ಹೆಚ್ಚಿನ ಮಾಹಿತಿ ಬೇಕಾಗಿದ್ರೆ, ಇದು ಗೊತ್ತಿಲ್ಲ ಮ್ಯಾಮ್ ಇದು ಹೇಗೆ ಅಂದ್ರೆ ಮತ್ತೆ ಮುಂದಿನ ವಿಡಿಯೋದಲ್ಲಿ ನಾನು ನಿಮ್ಗೆ ಅದನ್ನ ಹೇಳ್ಕೊಡ್ತೀನಿ. ಅದಕ್ಕೂ ಮುನ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ. ಇದರಲ್ಲಿ ಫಸ್ಟ್ ಒಂದು ಕ್ರಿಯಾಪದ. ಹಾಗಾದ್ರೆ ಏನು ಕ್ರಿಯಾಪದ ಅಂದ್ರೆ, ನಾರ್ಮಲ್ ಆಗಿ ಕ್ರಿಯಾಪದ ಅಂದ್ರೆ ಏನು ಅಂತಂದ್ರೆ, ಕ್ರಿಯಾಪದ ಅಂದ್ರೆ ಪದವನ್ನ ಇಂಗ್ಲಿಷ್ ನಲ್ಲಿ ವರ್ಬ್ ಅಂತ ಕೂಡ ನಾವು ಕರಿತೀವಿ. ಕ್ರಿಯೆ ಅಂದ್ರೆ ಕೆಲಸ, ಒಂದು ಕ್ರಿಯೆ ಅಂದ್ರೆ ಕೆಲಸ. ಒಂದು ಸೆಂಟೆನ್ಸ್ ಅನ್ನ ಬರೀತೀನಿ ನಿಮ್ಗೆ. ಸೀತೆಯು ಕಾಡಿಗೆ ಹೋದಳು. ಇದು ಒಂದು ಸೆಂಟೆನ್ಸ್. ಸೀತೆಯು ಕಾಡಿಗೆ ಹೋದಳು. ಅದರಲ್ಲಿ ಮೊದಲನೆಯದನ್ನ ನೇಮ್ಸ್ ಅನ್ನ ಕರ್ತೃ ಅಂತ ಹೇಳಿ ಕರಿತೀವಿ ನಾವು. ಕರ್ತೃ ಅಂತ ಹೇಳಿ ಕರಿತೀವಿ. ಎರಡನೆಯ ಪದವನ್ನ ಕರ್ಮ ಅಂತ ಹೇಳಿ ಕರಿತೀವಿ ಮಕ್ಕಳೇ. ಮೂರನೆಯ ಪದವನ್ನ ಕ್ರಿಯಾಪದ ಅಂತ ಹೇಳಿ ಕರಿತೀವಿ. ಒಂದು ಸಿಂಪಲ್ ಸೆಂಟೆನ್ಸ್, ಒಂದು ಸಾಮಾನ್ಯವಾಗಿರ್ತಕ್ಕಂತಹ ವಾಕ್ಯದಲ್ಲಿ ಯಾವುದು ಮೊದಲನೇ ಪದ ಏನಾಗಿರುತ್ತೆ, ನೇಮ್ಸ್ ಅಂತಕ್ಕಂಥದ್ದು ಏನಾಗಿರುತ್ತೆ, ಸರ್ವನಾಮ ಅಂತಕ್ಕಂಥದ್ದಾಗಿರ್ಬೋದು, ನೇಮ್ಸ್ ಅಂತಕ್ಕಂಥದ್ದಾಗಿರ್ಬೋದು ಕರ್ತೃಪದ ಆಗುತ್ತೆ. ನೆಕ್ಸ್ಟ್ ಬರ್ತಕ್ಕಂಥದ್ದು ಕರ್ಮಪದ ಆಗುತ್ತೆ. ನೆಕ್ಸ್ಟ್ ಬರ್ತಕ್ಕಂಥದ್ದು ಕ್ರಿಯಾಪದ ಆಗುತ್ತೆ. ಹಾಗಾದ್ರೆ ಒಂದು ವಾಕ್ಯವು ಕಂಪ್ಲೀಟ್ ಆಗಿ ಅದು ಒಂದು ಸೆಂಟೆನ್ಸ್ ಏನಾಗಿರ್ಬೇಕು, ಕಂಪ್ಲೀಟ್ ಆಗಿರ್ಬೇಕು. ಅಂತಹದನ್ನ ಏನಂತ ಹೇಳಿ ಕರಿತೀವಿ, ಕ್ರಿಯಾಪದ. ಬೈ ಚಾನ್ಸ್ ಇದರಲ್ಲಿ ಸೀತೆಯು ಕಾಡಿಗೆ ಅಂತ ಅಂದ್ರೆ ಬರೀ ಕರ್ತೃ ಮತ್ತೆ ಕರ್ಮ ಇರುತ್ತೆ, ಒಂದು ವಾಕ್ಯ ಏನಾಗಿರೋದಿಲ್ಲ, ಅದರಲ್ಲಿ ಕಂಪ್ಲೀಟೆಡ್ ಆಗಿರೋದಿಲ್ಲ. ಹಾಗಾಗಿ ಅದು ಏನಾಗೋದಿಲ್ಲ, ಅಲ್ಲಿ ಕ್ರಿಯಾಪದ ಇರೋದಿಲ್ಲ. ಒಂದು ವಾಕ್ಯ ಸಂಪೂರ್ಣಗೊಂಡಾಗ, ಒಂದು ವಾಕ್ಯ ಪೂರ್ಣಗೊಂಡಾಗ ಅದನ್ನ ಏನಂತ ಹೇಳ್ತಿರ್ತೀವಿ, ಕ್ರಿಯಾಪದ. ಹಾಗಾದ್ರೆ ಕ್ರಿಯಾಪದ ಅಂದ್ರೆ ಏನು? ಕ್ರಿಯಾದ್ರಲ್ಲಿ ಏನು ಇದೆ, ಕೆಲಸವನ್ನ ಸೂಚಿಸುವ ಪದಗಳನ್ನ ಕ್ರಿಯಾಪದ. ಇದು ಸೂಚಿಸುತ್ತೆ. ಹೋದಳು, ಎಲ್ಲಿಗೆ ಹೋದಳು, ಕಾಡಿಗೆ ಹೋದಳು. ಸೀತೆ ಎಲ್ಲಿಗೆ ಹೋದಳು, ಕಾಡಿಗೆ ಹೋದಳು. ಎಲ್ಲಿಗೆ ಅಂತಕ್ಕಂಥದ್ದು ಕರ್ಮ ಆಗುತ್ತೆ, ಅಂದ್ರೆ ಕಾಡಿಗೆ ಉತ್ತರ ಆಗಿ ಬರುತ್ತೆ. ಮತ್ತೆ ನೇಮ್ಸ್ ಅಂತಕ್ಕಂಥದ್ದು ಕರ್ತೃ ಆಗುತ್ತೆ. ಹೋದಳು ಅಂತಕ್ಕಂಥದ್ದು ಕ್ರಿಯೆ ಆಗುತ್ತೆ. ಹಾಗಾದ್ರೆ ನಿಮ್ಮ ಬೋರ್ಡ್ ಎಕ್ಸಾಮ್ ಅಲ್ಲಿ ಇದು ಯಾವುದು ಕರ್ತೃ, ಯಾವುದು ಕರ್ಮ, ಯಾವುದು ಕ್ರಿಯಾ ಅಂತ ಹೇಳಿ ಯಾರು ಕೇಳೋದಿಲ್ಲ ಮಕ್ಳೇ. ಜಸ್ಟ್ ನಿಮ್ಗೆ ಕರ್ತೃ ಅಂದ್ರೇನು, ಕರ್ಮ ಅಂದ್ರೇನು, ಕ್ರಿಯಾ ಅಂದ್ರೇನು ಅಂತ ಹೇಳಿ ಗೊತ್ತಿರ್ಬೇಕಂತ ನಾನು ನಿಮ್ಗೆ ಹೇಳಿದೆ. ಹಾಗಾದ್ರೆ ಇದ್ರಲ್ಲಿ ಸೀತೆಯು ಕಾಡಿಗೆ ಹೋದಳು ಅಂತ ಕೊಟ್ಬಿಟ್ಟು ಇದನ್ನ ಏನ್ ಮಾಡಿರ್ತಾರೆ, ನಿಮ್ಗೆ ಅಂಡರ್ಲೈನ್ ಅನ್ನ ಮಾಡಿ ನಿಮ್ಗೆ ಹೇಳ್ತಾರೆ ಇದು ಯಾವ್ದು ಪದ ಅಂತ ಹೇಳಿ. ಕೆಳಗಡೆ ಆಪ್ಷನ್ಸ್ ಅಲ್ಲಿ ಕೊಟ್ಟಿರ್ತಾರೆ, ಇದನ್ನ ಗುರುತಿಸಿ ಬರೆಯಿರಿ. ಇದರಲ್ಲಿ ಕ್ರಿಯಾಪದ ಯಾವುದು ಅಂತ ಹೇಳಿ ಕೇಳಿರ್ತಾರೆ. ಆಪ್ಷನ್ 1 ಬಂದು ಸೀತೆ ಇರುತ್ತೆ, ಆಪ್ಷನ್ 2 ಬಂದು ಕಾಡಿಗೆ ಬರುತ್ತೆ, ಆಪ್ಷನ್ 3 ಬಂದು ಹೋದಳು ಇರುತ್ತೆ, ಆಪ್ಷನ್ 4 ಬಂದು ಇದು ಯಾವುದು ಅಲ್ಲ ಅಥವಾ ಇದು ಎಲ್ಲವೂ ಹೌದು, ಮೇಲಿನ 4 ಉತ್ತರಗಳು ಹೌದು ಅಂತ ಹೇಳಿ ಇರುತ್ತೆ. ಹೀಗಿರುವಾಗ ನಾವು ಅದರಲ್ಲಿ ಕ್ರಿಯಾಪದ ಯಾವುದು ಅಂತ ಹೇಳಿ ನಾವು ಕಂಡ್ಕೋಬೇಕು. ಅದರಲ್ಲಿ ಕ್ರಿಯಾಪದ ಯಾವುದು ಅನ್ನೋದು ನಮ್ಗೆ ಗೊತ್ತಿರ್ಬೇಕು. ಹಾಗಾದ್ರೆ ಕ್ರಿಯಾಪದ ಯಾವುದು, ಒಂದು ವಾಕ್ಯವು ಸಂಪೂರ್ಣಗೊಂಡಾಗ ಕೊನೆಯಲ್ಲಿ ಬರ್ತಕ್ಕಂತಹ ಪದವನ್ನ ಏನಂತ ಹೇಳ್ಕೊಳ್ತೀವಿ ನಾವು, ಕ್ರಿಯಾಪದ ಅಂತ ಹೇಳಿ. ಇದು ಇಲ್ಲ ಅಂದ್ರೆ ಸಂಪೂರ್ಣನೇ ಗೊಳ್ಳೋದಿಲ್ಲ. ಅವಳು ಶಾಲೆಗೆ ಹೋಗುತ್ತಾಳೆ, ಹೋಗುತ್ತಾಳೆ ಅಂದ್ರೆ ಅವಳು ಶಾಲೆಗೆ ಹೋಗುತ್ತಾಳೆ, ಹೋಗುತ್ತಾಳೆ ಅನ್ನೋ ವರ್ಡ್ ಬೈ ಚಾನ್ಸ್ ಏನಾದ್ರೂ ಅದರಲ್ಲಿ ಇಲ್ಲ ಅಂದ್ರೆ ಆ ವಾಕ್ಯ ಏನಾಗಿರೋದಿಲ್ಲ, ಕಂಪ್ಲೀಟೆಡ್ ಆಗಿರೋದಿಲ್ಲ. ಇನ್ಕಂಪ್ಲೀಟ್ ಇರ್ತಕ್ಕಂತಹ ವಾಕ್ಯವನ್ನ ಏನಂತ ಹೇಳಿ ಕರೆಯೋದಿಲ್ಲ, ಕ್ರಿಯಾಪದ ಅಂತ ಹೇಳಿ ನಾವು ಕರೆಯೋದಿಲ್ಲ. ಒಂದು ವಾಕ್ಯವು ಸೆಂಟೆನ್ಸ್ ಕಂಪ್ಲೀಟ್ ಆದಾಗ ಅದನ್ನ ಏನಂತ ಹೇಳಿ ಕರಿತೀವಿ, ಕ್ರಿಯಾಪದ ಅಂತ ಹೇಳಿ ಕರಿತೀವಿ. ಅಂದ್ರೆ ಈಗ ನೋಡಿ, ಇನ್ನೊಂದು ವಾಕ್ಯವನ್ನ ತಗೊಳ್ಳೋಣ ನಾವು. ರಾಮನು ಹಣ್ಣನ್ನು ತಿಂದನು. ರಾಮನು ಹಣ್ಣನ್ನು ತಿಂದನು. ಇದರಲ್ಲಿ ಕ್ರಿಯಾಪದ ಯಾವುದು ಅಂತ ಹೇಳಿ ಕೇಳ್ಬೋದು. ಅವಾಗ ನಿಮ್ಗೆ ಗೊತ್ತಿರ್ಬೇಕು ಏನಂತ ಹೇಳಿ, ಕ್ರಿಯಾಪದ ತಿಂದನು ಅಂತಕ್ಕಂಥದ್ದು. ಯಾಕಂದ್ರೆ ರಾಮನ ಹಣ್ಣನ್ನು ಅಂತ ಹೇಳಿ ಕೇಳ್ಬಿಟ್ಟು ಯಾರು ಇದರಲ್ಲಿ ಕ್ರಿಯಾಪದ ಯಾವುದು ಅಂತ ಹೇಳಿ ಯಾರು ಕೇಳೋದಿಲ್ಲ. ಒಂದು ವಾಕ್ಯ ಸಂಪೂರ್ಣವಾಗಿ ಒಂದು ಸೆಂಟೆನ್ಸ್ ಅನ್ನ ಕೊಟ್ಬಿಟ್ಟು ಇದು ಎಷ್ಟೇ ಉದ್ದದ ಒಂದು ಸೆಂಟೆನ್ಸ್ ಆಗಿರ್ಲಿ ಅದ್ರ ಬಗ್ಗೆ ನೀವು ತಲೆ ಕೆಡಿಸ್ಕೊಳ್ತಕ್ಕಂತಹ ಅವಶ್ಯಕತೆನೇ ಇಲ್ಲ. ಒಂದು ವಾಕ್ಯದ ಕೊನೆಯ ವರ್ಡ್ ಏನಿರುತ್ತಲ್ಲ, ಒಂದು ವಾಕ್ಯ ಕಂಪ್ಲೀಟ್ ಆಗಿರುತ್ತಲ್ಲ, ಅದನ್ನ ಏನಂತ ಹೇಳ್ಕೊಳ್ತೀವಿ ನಾವು, ಕ್ರಿಯಾಪದ ಅಂತ ಹೇಳಿ ನಾವು ಕರಿತೀವಿ. ಹಾಗಾದ್ರೆ ಇದನ್ನ ಕ್ರಿಯಾಪದ ಅಂದ್ರೆ ಈ ರೀತಿಯಲ್ಲಿ ಒಂದು ಕ್ವೆಶ್ಚನ್ ಬರೋದಾದ್ರೆ ಇನ್ನೊಂದು ಕೇಳ್ತಾರೆ, ಕ್ರಿಯಾಪದದ ಮೂಲ ರೂಪ ಯಾವುದು ಅಂತ ಹೇಳಿ. ಕ್ರಿಯಾಪದದ ಮೂಲ ರೂಪವನ್ನ ಧಾತು ಅಂತ ಹೇಳಿ ಕರಿತೇವೆ ಮಕ್ಕಳೇ. ಕ್ರಿಯಾ ಪದದ ಮೂಲ ರೂಪವನ್ನ ಏನಂತ ಹೇಳ್ಕೊಳ್ತೀವಿ, ಮೂಲ ರೂಪವನ್ನು ಧಾತು ಅಂತ ಹೇಳಿ ಕರಿತೀವಿ. ಇದರ ಧಾತು ಯಾವುದು ಅಂತ ಹೇಳಿ ನಿಮ್ಗೆ ಕೇಳ್ತಾರೆ ಅವರು.
ಕ್ರಿಯಾಪದದ ಮೂಲ ರೂಪ ಧಾತು ಯಾವುದು ಅಂತ ಹೇಳಿ. ತಿಂದನು ಇದರ ಧಾತು ರೂಪ ಯಾವುದು, ಕ್ರಿಯೆಯನ್ನ ಅಂಡರ್ಲೈನ್ ಮಾಡ್ಬಿಟ್ಟು ನಿಮ್ಗೆ ಯಾವಾಗ ಗೊತ್ತಿರುತ್ತೆ ಇದು ಕ್ರಿಯಾಪದ ಅಂತ ಹೇಳ್ಬಿಟ್ಟು ಇದರ ಧಾತು ಯಾವುದು ಅಂತ ಕ್ವಶನ್ ಈ ರೀತಿಯಲ್ಲಿ ಬರ್ಬೋದು. ಎರಡು ರೀತಿಯ ಕ್ವಶನ್ಸ್ ಬರುತ್ತೆ ಇದರಲ್ಲಿ. ಗ್ರಾಮರ್ ಪಾರ್ಟ್ ಅಲ್ಲಿ ಎರಡು ರೀತಿಯಾದಂತಹ ಕ್ವಶನ್ ಇರುತ್ತೆ. ಒಂದು ಸರಳ ವಾಕ್ಯವನ್ನ ಕೊಟ್ಬಿಟ್ಟು ಇದ್ರಲ್ಲಿ ಯಾವುದು ಕ್ರಿಯಾಪದ ಅಂತ ಹೇಳಿ ನೀವು ಬೇಗ ಐಡೆಂಟಿಫೈ ಮಾಡ್ತೀರಾ. ತಿಂದನು ಇಸ್ ದ ಕ್ರಿಯಾಪದ. ಹಾಗಾದ್ರೆ ತಿಂದನು ಅಂಡರ್ಲೈನ್ ಮಾಡಿ ಇದರ ಮೂಲ ರೂಪ ಧಾತು ಯಾವುದು ಅಂತ ಹೇಳಿ ಕೇಳ್ತಾರೆ ಮಕ್ಕಳೇ. ಹಾಗಾದ್ರೆ ಇದರ ಮೂಲ ರೂಪ ಧಾತು ಒಂದು ಯಾವುದು, ತಿನ್ನು. ತಿಂದ ಅಂತ ಹೇಳಿ ಬರೆಯೋ ಹಾಗಿಲ್ಲ, ನೀವು ತಿನ್ನು ಅಂತ ಹೇಳಿ ಬರಿಬೇಕಾಗುತ್ತೆ. ಯಾಕಂದ್ರೆ ಅದರ ಮೂಲ ರೂಪ ಗ್ರಾಮರ್ ಅಲ್ಲಿ ಯಾವುದೇ ರೀತಿ ಮಿಸ್ಟೇಕ್ ಆಗೋ ಹಾಗಿಲ್ಲ. ನಾವು ಮಾತನಾಡುವಾಗ ಅದರ ಮೂಲ ರೂಪ ಏನು ಅಂತ ಹೇಳಿ ಕಂಡಿಡ್ಕೋಬೇಕು. ಹಾಗಾದ್ರೆ ಇದಕ್ಕೆ ಏನಂತ ಹೇಳಿ ಕರಿತೀವಿ ನಾವು, ತಿನ್ನು ಅಂತ ಹೇಳಿ. ಈಗ ಕೊಟ್ಟಿದ್ದಾರೆ ಏನಂತ ಹೇಳ್ಬಿಟ್ಟು ನೋಡ್ಕೊಳ್ಳಿ. ಇಲ್ಲಿ ತಾಯಿಯು ಅಡಿಗೆಯನ್ನ ಮಾಡುತ್ತಾಳೆ, ತಾಯಿಯು ಅಡುಗೆಯನ್ನ ಮಾಡುತ್ತಾಳೆ. ಹಾಗಾದ್ರೆ ಇದರಲ್ಲಿ ಒಂದು ನಾವು ಏನಂತ ಹೇಳಿ ಯಾವುದು ಇದು ಕರ್ತೃ ಕರ್ಮ ಕ್ರಿಯಾ. ಮಾಡುತ್ತಾಳೆ ಅಂತಕ್ಕಂಥದ್ದು ಏನಾಗುತ್ತೆ ಮಕ್ಳೇ, ಕ್ರಿಯಾಪದ ಆಗುತ್ತೆ. ಇದರ ಮೂಲ ರೂಪವನ್ನ ಬರೆಯಿರಿ ಅಂತ ಹೇಳಿ ಕೊಡ್ತಾರೆ. ಹಾಗಾದ್ರೆ ನಾವೇನಂತ ಬರಿಬೇಕು ಅಲ್ಲಿ, ಮಾಡು ಅಂತಕ್ಕಂಥದ್ದೇನು ಇದರ ಮೂಲ ರೂಪ. ಟೈಮ್ಸ್ ಹಾಗೆ ಇರುತ್ತೆ ಆಸ್ ಇಟ್ ಈಸ್. ನೀವು ಫಸ್ಟ್ ಲೆಟರ್ ಮತ್ತೆ ಸೆಕೆಂಡ್ ಲೆಟರ್ ನ ತಗೊಂಡು ಬರ್ದ್ಬಿಡ್ತೀರಾ. ಎಲ್ಲಾ ಟೈಮಲ್ಲೂ ಹಾಗೆ ಇರೋದಿಲ್ಲ, ನೋಡ್ಕೊಳ್ಳಿ. ಇಲ್ಲೂ ಕೂಡ ಏನಾಗುತ್ತೆ, ಮಾಡು ಅಂತಕ್ಕಂಥದ್ದಾಗುತ್ತೆ. ಟೈಮ್ಸ್ ಬೇರೆ ತರ ಬರ್ಬಹುದು. ರಾಧಾ ಆಟವನ್ನು ಆಡಿದಳು, ಆಟವನ್ನು ಆಡಿದಳು. ಹಾಗಾದ್ರೆ ಕ್ರಿಯಾಪದ ಬಂದು ಆಡಿದಳು ಅಂತಕ್ಕಂಥದ್ದು. ಇದರ ಮೂಲ ರೂಪ ಬಂದು ಏನಾಗುತ್ತೆ, ಆಡು ಅಂತಕ್ಕಂಥದ್ದಾಗುತ್ತೆ. ಅವಳು ತಿಂಡಿಯನ್ನು ತಿಂದಳು, ತಿನ್ನು ಅಂತ ಆಗುತ್ತೆ. ಅವಳು ಆಟವನ್ನ ಆಡಿದಳು, ಆಡು ಅಂತ ಆಗುತ್ತೆ. ಅವಳು ಊಟವನ್ನ ಮಾಡಿದಳು, ಮಾಡು ಅಂತ ಆಗುತ್ತೆ. ಈ ರೀತಿ ಕ್ರಿಯಾಪದವನ್ನ ಅವಳು ಶಾಲೆಗೆ ಹೋಗುತ್ತಾಳೆ, ಹೋಗು ಅಂತ ಆಗುತ್ತೆ. ಅವನು ಶಾಲೆಗೆ ಹೋದನು. ನೋಡಿ ಇಲ್ಲಿ ಎರಡು ರೀತಿಯಾದಂತಹ ಇದು ಇದೆ ನಿಮ್ಗೆ. ಅವಳು ಶಾಲೆಗೆ ಹೋದಳು, ಅವನು ಶಾಲೆಗೆ ಹೋಗುತ್ತಾನೆ. ಇದರಲ್ಲಿ ಕ್ರಿಯಾಪದ ಯಾವುದು, ಒಂದು ಸೆಂಟೆನ್ಸ್ ಅನ್ನ ಕೊಟ್ಟಿರುವಾಗ ಲಾಸ್ಟ್ ಬರ್ತಕ್ಕಂಥದ್ದು ಯಾವುದು, ವಾಕ್ಯ ಏನಾಗಿದೆ, ಕಂಪ್ಲೀಟೆಡ್ ಆಗಿದೆ. ಹೋದಳು ಕ್ರಿಯಾಪದ. ಇದರಲ್ಲಿ ಯಾವುದು, ಹೋಗುತ್ತಾನೆ ಅಂತಕ್ಕಂಥದ್ದು ಕ್ರಿಯಾಪದ ಆಗುತ್ತೆ. ಹಾಗಾದ್ರೆ ಇದರ ಮೂಲ ರೂಪವನ್ನ ಧಾತುವನ್ನ ಬರೀರಿ ಅಂತ ಹೇಳಿ ಕೇಳುವಾಗ ನೀವು ಇಲ್ಲಿ ಏನ್ ಬರೀತೀರಾ, ಹೋಗು ಅಂತ ಹೇಳಿ ಬರೀತೀರಾ. ನೀವು ಈ ರೀತಿಯಲ್ಲಿ ಏನಾದ್ರೂ ಫಸ್ಟ್ ಲೆಟರ್ ಸೆಕೆಂಡ್ ಲೆಟರ್ ತಗೊಂಡ್ ಬರಿಬೇಕು ಅಂತ ಹೇಳಿ ಆ ರೀತಿಯಲ್ಲಿ ತಿಳ್ಕೊಳ್ಳೋ ಹಾಗಿಲ್ಲ. ಅದರ ಮೂಲ ರೂಪವನ್ನ ಬರಿಬೇಕು. ಇಲ್ಲಿ ಹೋಗು ಆಯ್ತು, ಇಲ್ಲಿ ಹೋದ ಅಂತ ಹೇಳಿ ಬರೆಯೋಗಿಲ್ಲ. ಹೋದ ಅಂತ ಹೇಳಿ ಬರೆದ್ರೆ ಅದು ರಾಂಗ್ ಆಗುತ್ತೆ. ಹೋಗು ಅಂತಕ್ಕಂಥದ್ದು ಏನಾಗುತ್ತೆ, ಇದರ ಮೂಲ ರೂಪ ಆಗುತ್ತೆ. ಹಾಗಾಗಿ ಕ್ರಿಯಾಪದದ ಮೂಲ ರೂಪ ಧಾತು ರೂಪವನ್ನ ಹೀಗೆ ಬರಿಬೇಕು. ಒಂದು ಕ್ರಿಯಾಪದವನ್ನ ಕೊಟ್ಟಾಗ ಅದರ ಧಾತು ರೂಪವನ್ನ ಏನು, ಹಾಗಾದ್ರೆ ಧಾತು ಅಂದ್ರೆ ಕ್ರಿಯಾಪದದ ಮೂಲ ರೂಪ. ಆಳಕ್ಕೆ ಇಳಿದು ನೀವು ನೋಡ್ಬೇಕು. ಅವನು ಅಲ್ಲಿ ಮಲಗಿದ್ದಾನೆ, ಮಲಗು ಅಂತಕ್ಕಂಥದ್ದು ಏನಾಗುತ್ತೆ, ಧಾತು ರೂಪ ಆಗುತ್ತೆ. ಈ ರೀತಿಯಲ್ಲಿ ನಿಮ್ಮ 10th ಬೋರ್ಡ್ ಎಕ್ಸಾಮ್ಗೆ ಈ ರೀತಿಯಾದಂತಹ ಕ್ವಶನ್ಸ್ 2 ಮಾರ್ಕ್ಸ್ ಕ್ವಶನ್ ನಾನು ಇವತ್ತು ನಿಮ್ಗೆ ಹೇಳಿದ್ದೀನಿ. ಅಂದ್ರೆ ಒಂದು ವಾಕ್ಯವನ್ನ ಕೊಟ್ಟಾಗ ಕ್ರಿಯಾಪದ ಯಾವುದು ಅಂತ ಹೇಳಿ ನಿಮ್ಗೆ ಐಡೆಂಟಿಫೈ ಮಾಡೋದಕ್ಕೆ ಬರ್ಬೇಕು. ಒಂದು ರೀತಿಯಲ್ಲಿ ಆ ರೀತಿಯ ಕ್ವಶನ್ಸ್ ಒಂದು ಬರ್ಬೋದು. ಅಥವಾ ಇನ್ನೊಂದು ರೀತಿಯ ಕ್ವಶನ್ಸ್ ಯಾವುದು ಅಂದ್ರೆ ಕ್ರಿಯಾಪದದ ಮೂಲ ರೂಪ ಯಾವುದು ಅಂತ ಹೇಳಿ ಕೇಳಬಹುದು. ಮೂಲ ರೂಪ ಮೀನ್ಸ್ ಧಾತು ರೂಪವನ್ನ ಬರೆಯಿರಿ ಅಂತ ಹೇಳಿ ಆಪ್ಷನ್ಸ್ ಅಲ್ಲಿ ನಿಮ್ಗೆ ಕೊಟ್ಟಿರ್ತಾರೆ. ಹೋದ, ಹೋಗು, ಹೋಗದಿರು, ಹೋಗಬೇಡ, ಈ ರೀತಿಯಾದಂತಹ ಒಂದು 4 ಕೊಟ್ಟಿರುವಾಗ ಆಲ್ಮೋಸ್ಟ್ ಆಲ್ ತುಂಬಾ ಜನ ಮಕ್ಕಳು ಹೋದ ಅಂತ ಹೇಳಿ ಟಿಕ್ ಮಾಡ್ಬಿಡ್ತೀರಾ. ಆ ರೀತಿ ಟಿಕ್ ಮಾಡ್ಬೇಡಿ ಮಕ್ಳೇ. ಅದರ ಮೂಲ ರೂಪಕ್ಕೆ ಹೋಗ್ಬೇಕು ನೀವು. ಹೋಗು ಅಂತಕ್ಕಂಥದ್ದು ಏನಾಗುತ್ತೆ, ಮೂಲ ರೂಪದ ಧಾತು ರೂಪ ಆಗಿರುತ್ತೆ. ಹೀಗೆ ಕ್ವಶನ್ಸ್ ಈ ಪಾರ್ಟ್ ಅಲ್ಲಿ ಬಂದು ಎರಡು ರೀತಿಯಾದಂತಹ ಕ್ವಶನ್ಸ್ ಬರ್ಬೋದು. ಒಂದು ಕ್ರಿಯಾಪದವನ್ನ ಐಡೆಂಟಿಫೈ ಮಾಡೋದಾಗಿರ್ಬೋದು, ಇನ್ನೊಂದು ಧಾತು ರೂಪವನ್ನ ಹೇಳ್ತಕ್ಕಂಥದ್ದಾಗಿರ್ಬೋದು. ಇದೆಲ್ಲವೂ ನಿಮ್ಗೆ ಅರ್ಥ ಆಗಿದೆ ಅನ್ಕೊಳ್ತೀನಿ. ಇದರಲ್ಲಿ ಇನ್ನಷ್ಟು ಮಾಹಿತಿ ನಿಮ್ಗೆ ಏನಾದ್ರೂ ಬೇಕಿದ್ರೆ ನನ್ನ ಮುಂದಿನ ವಿಡಿಯೋವನ್ನ ನೀವು ನೋಡ್ಕೊಳ್ಳಿ. ಧನ್ಯವಾದಗಳು. ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ನಮಸ್ಕಾರ.